ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಏಕಪಕ್ಷೀಯವಾಗಿ ಒಂದು ಸಮುದಾಯವನ್ನು ಲೆಕ್ಕಿ ಓಲೈಸಲು ಮತ್ತೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ಅವೈಜ್ಞಾನಿಕ ಹಾಗೂ ಪಕ್ಷಪಾತದಿಂದ ಕೂಡಿರುವ ವರದಿ ಸಲ್ಲಿಸಿದ್ದಾರೆ. ಈ ವರದಿಯನ್ನು ಬಂಜಾರ, ಭೂವಿ, ಕೊರಚ, ಕೊರಮ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ ಎಂದು ಬಿ ನಾಯಕ್ ಅವರು ಹಾಗೂ ಶ್ರೀ ಜಯಂತ್ ಸಿಂಗ್ ಮಹಾರಾಜರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕ ಹಾಗೂ ಪಕ್ಷಪಾತದಿಂದ ಕೂಡಿದೆ. ಜಾತಿ ಗಣತಿಯಲ್ಲಿ ಬಂಜಾರ, ಭೋವಿ, ಕೊರಮ, ಕೊರಚ ಸಮಾಜ ಸಂಖ್ಯೆ ಕಡಿಮೆ ಮಾಡಲಾಗಿದೆ. ಆದರೆ ಆ ಸಂವಿಧಾನಿಕವಾಗಿ ವಿಷಯಗಳನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೂಡಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪರಿಗಣಿಸಬಾರದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಯಾರಿಗೂ ಅಧಿಕಾರವೂ ಇರುವುದಿಲ್ಲ. ಕೆಲವು ಆದೇಶಗಳನ್ನು ಗಮನಿಸಿದಾಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಉಲ್ಲೇಖದಲ್ಲಿ ಹೇಳಿರುವಂತೆ ಉಪವರ್ಗೀಕರಣವನ್ನು ಭಾರತದ ಸಂವಿಧಾನ ಅನುಚ್ಛೇದ 15(4) ಹಾಗೂ 14(4) ಪ್ರಕಾರ ಶಿಕ್ಷಣ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಸಮನಾಗಿ ವರ್ಗಾವಣೆ ಮಾಡಲು ನಿರ್ದೇಶನ ನೀಡಿದೆಯೇ ಹೊರತು ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಉಲ್ಲೇಖ ಇರುವುದಿಲ್ಲ. ಈ ಕಾರಣದಿಂದಾಗಿ ಒಳ ಮೀಸಲಾತಿ ಎಂಬ ಪದವನ್ನು ಸರ್ಕಾರವು ಬಳಸಿರುವ ಈ ಬಗ್ಗೆ ಅಸಮಾಧಾನಕರವಾಗಿದೆ. ನಮಗೆ ಏಕಸದಸ್ಯ ಆಯೋಗವು ತಮ್ಮ ವರದಿಯಲ್ಲಿ ಮೀಸಲಾತಿಯನ್ನು ಹಂಚಿರುವುದು ಆರ್ಟಿಕಲ್ 341(2)ಗೆ ವಿರುದ್ಧವಾಗಿರುತ್ತದೆ. ಅದಕ್ಕೆ ನಾವು ಈ ವರದಿ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದೇನಂದರೆ ಸರ್, ಹಾಗಾದರೆ ಸಾಕಷ್ಟಿದೆ, ನಾನು ಹೆಚ್ಚಿಗೆ ಹೇಳಿಲ್ಲ. ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಟಚಬಲ್ ಅಂಡ್ ಅನ್ಟಚಬಲ್ ಎಂಬ ಪದಗಳನ್ನು ಬಳಸಬಾರದೆಂದು ತೀರ್ಪು ಮಾಡಿದ್ದಾಗೂ ನಾಗಮೋಹನ್ ದಾಸ್ ಅವರು ಟಚಬಲ್ ಅಂಡ್ ಅನ್ಟಚಬಲ್ ಕೊಟ್ಟಿದ್ದಾರೆ. ಇದು ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಅದಕ್ಕೆ ನಾವು ಖಂಡಿತ ಒಪ್ಪಂಗಿಲ್ಲ. ಇದರ ವಿರುದ್ಧವಾಗಿ ನಮ್ಮ ಸಮಾಜನ ಹೋರಾಟ ಮಾಡ್ತಿದ್ದೇವೆ. ಯಾಕಂದರೆ ಕಾನೂನೇ ಇದೆ. ಆ ಕಾನೂನು ವಿರುದ್ಧ ನಾಗಮೋಹನ್ ದಾಸ್ ಅವರು ಯಾರು ಹೋದಾರೋ ಏನೋ ನಮಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ತಮ್ಮ ಮುಖಾಂತರ ಹೇಳಿದ್ರೆ ಸರ್, ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರವರು ನಮ್ಮ ಗಮನಿಸಬೇಕು. ನಮ್ಮ ಕುಂದುಕೊರತೆಗಳನ್ನು ಇದು ಮಾಡಬೇಕು. ಇನ್ನೊಂದು ಡಾಟಾ ಎಂಟು ಆಗಿಲ್ಲ. ನಮ್ಮ ಜನರು ಹಳ್ಳಿಗಾಮನೆ ಇದ್ದಾರೆ ಸರ್. ಸಿಟಿನಲ್ಲೇ ಇವರು ಬರಾಬರ್ ಸರ್ವೆ ಮಾಡಿಲ್ಲ ಅಂದರೆ ಹಳ್ಳಿಗೆ ಹೋಗ್ತಾರೆ. ಸಾಕಷ್ಟು ಡಾಟಾ ಇನ್ನೂ ಸರ್ವೆ ಆಗಿಲ್ಲ. 50 ಲಕ್ಷ ಮ್ಯಾಗಿದ್ದು ನಾವು 14 ಲಕ್ಷ ತಿಂದು ತೋರಿಸಿದ್ರೆ ಉಳಿದ ಜನರು ಏನು. ಅದಕ್ಕೆ ಬೇಕಾದರೆ ಇನ್ನೊಂದ್ಸಲ ನೀವು ಸರ್ವೆ ಮಾಡಿ ಜಾತಿ ಗಣತಿ ಮಾಡಿ. ಇದಕ್ಕೆ ನಾವು ಒಪ್ಪಿಲ್ಲ ಅಂತ ನಮ್ಮದು ಎಲ್ಲರದ್ದು ಬೇಡಿಕೆ ಇದೆ ಸರ್. ಅದಕ್ಕೆ ತಮ್ಮ ಮೂಲಕ ಇದು ಸರ್ಕಾರಕ್ಕೆ ತಿಳಿಸ್ಬೇಕಂತ ನಮಗೆ. ನಮ್ಮ ಬಂಜಾರ ಸಮಾಜಕ್ಕೆ ಸರ್ಕಾರದವರು ಮಾಡಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಎಲ್ಲ ಕಡೆಯಿಂದ ನಮ್ಮ ಎಲ್ಲ ಬಂಜಾರ ಸಮಾಜದ ಜನಗಣತಿ ಅದು ಏನು ಮಾಡಿದ್ದಾರೆ ಪ್ರಮಾಣಪೂರ್ವಕ ಮಾಡಿರುವುದಿಲ್ಲವೆಂದು ನಾವು ಈ ಮೂಲಕವಾಗಿ ಸರ್ಕಾರಕ್ಕೆ ವಿನಂತಿ ಪೂರ್ವಕವಾಗಿ ನಾವು ಬೇಡಿಕೊಳ್ಳುತ್ತೇವೆ. ಜನಗಣತಿಯಲ್ಲಿ ಬಹಳ ವ್ಯತ್ಯಾಸ ಆಗಿ ನಮ್ಮ ಈಗೇನು ಕೊಟ್ಟಿದ್ದಾರೆ ಅದು ನಮಗೆ ಬಹಳ ಅನ್ಯಾಯ ಆಗಿದ್ದುವಿದೆ. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ? ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ, ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ, ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್
ಕುಪಾವ್ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.